ಎಲ್ಲರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮಂಗಳವಾರ, ಬುಧವಾರ 2 ದಿನದ ವಿಡಿಯೋನು ಕೂಡ ಹಾಕ್ತಾಯಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ ನೋಡ್ಕೊಬರೋಣ. ದಿನೇಶ್ ಪಲ್ಯ ಜೊತೆಗೆ ರೊಟ್ಟಿ ಹಾಕ್ತಾಯಿದ್ದೀನಿ, ತಗೊಳ್ತೀಯ ಸ್ಕೂಲ್ಗ? ಸರಿ ಬಾ. ರಾತ್ರಿ ಮಾಡ್ದಿ. ಅಪ್ಪ ದೇವಸ್ಥಾನ ಬತ್ತಲ್ಲ ನನ್ಗೆ, ನೀವು ತಿನ್ನಕ್ಕೆ ತರ ಮಾಡಿರೋದು. ಇನ್ನೇನು ಕೊಟ್ಟು ಅವಳು ಗೊತ್ತಿತ್ತಾ? ಅವಳು ಒಂದು ಸ್ವಲ್ಪ ಟೇಸ್ಟ್ ಮಾಡಿದ್ಲು, ಅಂದ್ಲು ತುಂಬಾ ಚೆನ್ನಾಗಿ ಬಂದ ಮಮ್ಮಿ ಅಂದ್ಲು. ನಾನು ಇದನ್ನೇ ಇವತ್ತು ವಿಡಿಯೋ ಮಾಡಲಿಲ್ಲ. ಬೆಲ್ಲ ಮತ್ತು ಬೆಲ್ಲ ಎರಡುವೆ ದೇವಸ್ಥಾನದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಯ್ತಲ್ಲ ಅಪ್ಪ, ಅಲ್ಲಿ ರಾತ್ರಿ ನಮ್ಮ ಮನೆಯವರು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ರು. ಅಲ್ಲಿಂದ ಭತ್ತ, ತೆಂಗಿನಕಾಯಿ, ಅವರು ತುಪ್ಪ ಮತ್ತೆ ಬೆಲ್ಲ ಕೊಟ್ಟಿದ್ರು, ಪೂಜೆಗೆ ಕೊಟ್ಟಿದ್ರಂತೆ. ಅದನ್ನ ನಾನು ರಾತ್ರಿ ಕೊಬ್ಬರಿ ಮಿಠಾಯಿ ಮಾಡಿದೆ. ಅದ ವಿಡಿಯೋರು ಕೂಡ ಮಾಡಲಿಲ್ಲ, ಏಕೆಂದ್ರೆ ತುಂಬಾ ಲೇಟ್ ಆಗಿತ್ತು. ಲೇಟ್ ಆದ್ಮೇಲೆ ಮಾಡಿದ್ವಿ. ತುಂಬಾನೇ ಚೆನ್ನಾಗಿದೆ, ಚಾಕ್ಲೇಟ್ ತರ ಅದಕ್ಕೆ ಮಮ್ಮಿ ಅಂತಿದ್ರು. ಯಾವಾಗ ಮಾಡ್ದೆ ಕೊಬ್ಬರಿ ಮಿಠಾಯಿ ತಿಂತ ಕಲ್ಲು ಕಾದಿರೋದೇ ನೋಡ್ಲಿಲ್ಲ. ಕಲ್ಲು ಅದಕ್ಕೆ 2 ಹೋಳು ಮಾತ್ರ, ಚಿಕ್ಕ ಚಿಕ್ಕ 2 ಹೋಳು ಮಾಡ್ದಿ. ದೊಡ್ಡ 2 ಹೋಳು ಹಂಗೆ ಮುಡ್ಬಿಟ್ಟು ಕೊಡೋ ಕಾಯಿ ಹಿಂಗ. ಅದು ಕವರ್ಗೆ ಹಾಕಿ ಕಟ್ಬಿಡ್ತಾರಲ್ಲ ದೇವಸ್ಥಾನದಿಂದ ಬರೋ ಗಂಟ ತಗ, ಗಾಳಿ ಇರಲ್ವಲ್ಲ. ಅದಕ್ಕೆ ರಾತ್ರಿ ಬೇಗ ಕೆಟ್ಟೋಗುತ್ತೆ ಅಂತ 2 ಕಾಯಿ ಮಾತ್ರ ಚಿಕ್ಕ ಚಿಕ್ಕದ್ ಮಾಡ್ದಿ. 2 ಒಡ್ಸ್ಕೊ ಬಂದಿದ್ರು, ಅದರಲ್ಲಿ 2 ಕಾಯಿ ಮಾಡ್ದಿ, 2 ಹೋಳು ಹಂಗೆ ಮಾಡಿದ್ವಿ. ಯಾವ್ದಾರ 9ನೇ ತಾರೀಕು ಒಂದು ವಾರ ಫುಲ್ ರೆಸ್ಟ್ ಒಳಗೆ. ನಿನ್ಗೂ ರಜೆ ಇದ್ರೆ ಊರ್ಗ್ ಹೋಗ್ಬಿಟ್ಟು ಎಕ್ಸಾಮ್ ಒಳಗೆ ಸ್ವಲ್ಪ ಟೇಸ್ಟ್ ನೋಡ್ಲಿ. ಒಂಚೂರು ಅಂತ 2 ಚೂರ್ನ ತಿಂದ ತಗೋ. ಅದ್ರಲ್ಲಿ ಇವಾಗ ಒಂದಿನ ಹಿಂಗೆ ಸಾಕು. ಅಭಿಷೇಕ ಮಾಡ್ಬಿಟ್ಟಿಲ್ಲ ಸರ್ ನೀನು ನನಗಂಟ ಒಂದಿಗೂ ಹಂಗೆ ಆಯ್ತಂತ ಅವಳು ಸೈಲೆಂಟ್ ಆಗೋಳ ಹೇಳ್ದಾನೆ. ಬೇಡ ಹಿಂಗೆ ಕುಡಿಬೇಕು ನಾನು. ಒಂದ್ಸಲ ಓಪನ್ ಮಾಡ್ಕೊಡ್ತೀನಿ ಕೂಡ ನೀಟಾಗಿ. ಇರಿ ರೆಡಿ. ನೋಡಿ ಗಾಯ್ಸ್, ಇವಾಗ ಒಂದು ಎಣ್ಣೆ ಎಷ್ಟು 50. ವಾವ್, ಎಷ್ಟು ಕ್ಲೀನ್ ಆಗಿ ಓಪನ್ ಮಾಡಿದೆ. ಕುಡಿಯೋಣ? ಕೊಡು, ನಾನು ಮಾಡ್ತೀನಿ. ಬೇಡ, ನೋಡ್ಯಾರ ಅಪ್ಪ ದೇವಸ್ಥಾನಕ್ಕೆ ಹೋಗಿ ಬಂದಾರ. ನಾನ್ ವೆಜ್ ಮಾಡಂಗಿಲ್ಲ ಅಂದ್ಬಿಟ್ಟು ನಾನು ಮನೇಲಿ ಮಾಡಿಲ್ಲ. ಹೊರಗಡೆಯಿಂದ ಮೊಟ್ಟೆ ಪಪ್ಸ್ ತಗ್ಸ್ಕೊ ಬಂದವಳೆ. ವೆಜ್ ಪಪ್ಸ್ ತರಕಾರಿ ಪಪ್ಸ್ ಅಂತ. ಸರಿ ಆಯ್ತು. ಎಷ್ಟು ತಂದಿದ್ಯಾ? ತಿನ್ನೋದ್ರಲ್ಲಿ ಬಿಜಿ ಹಾಕೋಳ. ಎಷ್ಟು? 3? ನಿಮ್ಮ ಅಪ್ಪಗೊಂದು ಕೊಡು ಮತ್ತ. ಈರುಳ್ಳಿ ಬೆಳ್ಳುಳ್ಳಿ ಹಾಕಿರಲ್ವ, ನಾನು ಯಾಕೆ ತಿನ್ಲಿ? ನಾನು ತಿನ್ನಂಗಿದ್ರೆ ಮತ್ತೆ ನಿಮ್ಮ ಹತ್ರ ಇನ್ನೊಂದು ತಗೊಳ್ಬೇನೆ. ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋದು ತಿನ್ನಲ್ಲ ಮತ್ತೆ. ರೀ ಇವತ್ತಿಗೆ ತೀರೋಯ್ತಲ್ಲ 3 ದಿನ ಕಂಪ್ಲೀಟ್ ಆಗಿದೆ. ತಿನ್ನಿ. ನನಗೆ ಬೇಡ, ನನಗಂತ ಎಣ್ಣೆ ಬೇಡ ಅನಿಸ್ತದೆ ಇವತ್ತು. ಇಬ್ರು ಒಂದು ಸಮ ತಿನ್ಕೊಳ್ಳಿ ಆಯ್ತು. ಕಟ್ಬಿಡು, ಬರಗಟ್ಟು ತಣ್ಣಗಾಗೋಯ್ತಾ ಕವರ್ಗೆ ಹಾಕಿ. ನಾನು ಕೇಳಿದ್ರೆ ನಮ್ಗೆ ಏನಮ್ಮ ಗೊತ್ತು? ನನ್ನ ದೊಡ್ಡದು ಅದು ಅಲ್ಲೇ ಹಾಕ್ಬಿಡಿ. ಚೇಂಜ್ ಮಾಡೋಣ. ಮಿಕ್ಸಿ ರೆಡಿ ಮಾಡ್ಬೇಕು ಅನ್ನೋ ಗೊತ್ತಿದೆ. ರಾಗಿ ಒಂದಿರೋದ ಹೊಲಿಸ್ಬೇಕಾಗಿಲ್ಲ ಅಂದ್ರೆ ಬರೀ ಬಿಡಿಸ್ಕೋಬಾರ್ದು ಅಷ್ಟೇನಾ? ರಾಗಿ ಬಿಡಿಸ್ಕೊಳ್ಳೋದು ಅಷ್ಟೇ. ರಾಗಿ ಮಿಕ್ಸಿ. ನಾನು ಅದಕ್ಕೆ ಹೇಳ್ತಿರೋದು ಈ ಸಿಲಿಂಡರ್ ಪೈಪ್ನ ಚೇಂಜ್ ಮಾಡ್ಸೋಣ ಅಂತ. ಅದು ವೇಸ್ಟ್. ಮತ್ತೆ ನೆನ್ನೆ ಮೊನ್ನೆ ಹೇಳಿದ್ರೆ ಆಗಿರೋದು ಇದ್ದಾಗ. ನೆನ್ನೆ ಮೊನ್ನೆ ಬಂದಿದ್ರಿಯಾ? ಮೊನ್ನೆ ಅಂತ ನಾನು ಹೋಯ್ತಿದಾಗ ಆ ಕಡೆ ಹೇಳ್ಬೇಕು. ಉತ್ತರಳ್ಳಿ ಕಡೆ ಹೋಯ್ದಾಗ ನಾನು ಹೇಳ್ಬೇಕು. ಉತ್ತರಳ್ಳಿ ಕಡೆ ಇರೋದವ್ರು. ನೀವು ಉತ್ತರಳ್ಳಿ ಕಡೆನೇ ಹೋಗ್ತೀರ, ನನಗೇನು ಗೊತ್ತಿಲ್ಲ. ನಾನು ಹೇಳ್ಬಿಟ್ಟು ಹೋಗ್ತೀನಮ್ಮ ಉತ್ತರಳ್ಳಿ ಹೋಗ್ತೀನಿ ಅಂತ. ನಾನು 50 ಸರಿ ಹೇಳಿದ್ದೀನಿ.
ಮೊಬೈಲ್ ಅಲ್ಬಿಟ್ಟೆ ಆಗ್ತೀನಿ ತಗೋತಿದ್ಯಾ? ರಾಗಿ ಮುಗಿಸ್ಕೊಂಡ್ಬಂದ ಮಿಕ್ಸಿ ರೆಡಿ ಮಾಡಿಸ್ಲಿಲ್ಲ ಅವರು. ನಾನು ರೆಡಿ ಮಾಡ್ಸ್ಕೊತಿದ್ನಲ್ಲ, ಹುಡುಗ ಬಾಗ್ಲಕ್ಕಿತ್ತು. ಅಪ್ಪ ಇನ್ನೆಲ್ಲರೂ ಇದ್ರೆ ನೋಡಿ ರೆಡಿ ಮಾಡಿಸ್ಕೊಬತ್ತೀನಿ, ನಡಿ ಹಸಿಟ್ಟು ತಗೊಂಡ್ಬಂದ್ಬಿಟ್ಟು ಕೊಟ್ಕೋಸ್ತ ತಗೊಂಡ್ಬಂದಿರಾಕಿ. ಮಿಕ್ಸಿ ರೆಡಿ ಮಾಡಿಸಿದ್ರೆ ಬೆಳಗ್ಗೆಗ ಬಾತ್ ಮಾಡ್ತೀನಿ. ಮಿಕ್ಸಿ ರೆಡಿ ಮಾಡಿಸ್ತೀನಿ ಅಂದರೆ ಬೆಳ್ಕಾಲಂತ ಆಡಿಸಿ ಮಾಡೋಕ್ಕಾಗ್ತದೆ. ಅದು ಒಳ್ಕಾಲಲ್ಲಿ ಗುಂಡದ, ಅದಕ್ಕೆ ಓಲ್ ಮಾಡಿ ಗೂಟ ಇಲ್ಲ. ಓಲಿದ್ದು ಗೂಟ ಇದ್ರೆ ಹೆಂಗೋ ಮಾಡ್ಬೋದಾಗಿತ್ತು, ಬರೀ ಉಂಡು ತಿಕ್ಕದ. ಆ ಒಳ್ಕಾಲಲ್ಲಿ ಹೆಂಗೆ ಆಡ್ಸ್ತೀನಿ. ಏನು ಬೇಕಿಲ್ಲ, 120 110 ತಗೊಳ್ಳಿ. ನನ್ನ ಯಜಮಾನ್ರು ಬಿಲ್ ತಗೋ ನೋಡ್ತೀನಿ ಅಂದ್ರೆ ಅದಕ್ಕೆ MRP ಎಷ್ಟಿದೆ? ತಗೊಳ್ರಿ ನೋಡ್ರಿ. ಡೈಲಿ ಚಳಿತದ್ರಿ, ಇವತ್ತು ಜಾಸ್ತಿ ಚಳಿತದೆ. ಅಯ್ಯೋಗ್ರಿ, ನಾನು ಅಡಿಗೆ ಮಾಡ್ತಾನೆ, ಟೈಮ್ ಆಯ್ತಾ? ನನ್ನ ಮಕ್ಕ ತೊಳ್ಯಾಕ ಹೋದ್ರ ಇವಾಗ ನಮ್ಗೆ ಬಾತ್ ಮಾಡೀನಿ, ಸೊಪ್ಪು ಪಲ್ಯಕ್ಕೆ ರೆಡಿ ಮಾಡೀನಿ, ಇನ್ನು ಬೇಳೆ ಸಾರ್ಗಿಟ್ಟಿನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೋಡ್ತಾ ಇರೋ ಎಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.